ಈ ಬಾರಿ ದಾಖಲೆ ರಿಸಲ್ಟ್ದು ಈ ಬಾರಿ ದಾಖಲೆ 94.1% ಫಲಿತಾಂಶ. ಇದು ಕೂಡ ಸಾಮಾನ್ಯ ಸಂಗತಿ ಅಲ್ಲ. ಅದರಲ್ಲೂ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಮೇಲುಗೈ ಸಾಧಿಸಿದ್ದಾರೆ. ಬಹಳ ಗಮನಿಸಬೇಕಾದಂಥ ಸಂಗತಿ. ಬನ್ನಿ, ನಮ್ಮ ಪ್ರತಿನಿಧಿ ಕೃತಿಕಾ ಅನ್ನುವಂಥ ಹುಡುಗಿ ಜೊತೆ ಮಾತಾಡಿದ್ದಾರೆ. ಏನು ಹೇಳ್ತಾರೆ ನೋಡೋಣ. ತುಂಬ ಕುತೂಹಲದಿಂದ ಕಾಯುತ್ತಿರುವಂಥ SSLC ಫಲಿತಾಂಶ ಬಂದೆ. ಶಿವಮೊಗ್ಗದ ಪ್ರಿಯದರ್ಶಿನಿ ಶಾಲೆ ಇದು. ಈ ಶಾಲೆಯಲ್ಲಿ 625 ಮಾರ್ಕ್ಸಿಗೆ 623 ಅಂಕನ ಪಡೆದ ವಿದ್ಯಾರ್ಥಿನಿ ಕೃತಿ ನಮ್ಮ ಜೊತೆ ಇದ್ದಾಳೆ. ಫಸ್ಟ್ ನಿಮಗೆ ಕಂಗ್ರ್ಯಾಚುಲೇಷನು. ಹಾಂ, ಹೇಗೆ ನಿರೀಕ್ಷೆ ಮಾಡಿದ್ರಿ, ಹೇಗೆಲ್ಲ ಸ್ಟಡಿ ಮಾಡಿದ್ರಿ? ಫಸ್ಟು ಇವಾಗ ಸ್ಕೂಲಲ್ಲಿ ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆ ತನಕ ನಮಗೆ ಸ್ಕೂಲಲ್ಲೇ ಎಲ್ಲ ರಿವಿಷನ್ ಆಲ್ಮೋಸ್ಟ್ ಎಲ್ಲ ಪಾಠ ಅವರೇ ಹೇಳ್ಕೊಡ್ತಿದ್ರು. ಏನಾದರೂ ಡೌಟ್ಸ್ ಇದ್ದರೆ ಕ್ಲಿಯರ್ ಮಾಡಿಸ್ಕೊತಿದ್ರು. ಆಮೇಲೆ ಇವಾಗ 8 ಗಂಟೆ ಆಮೇಲೆ ಮನೆಗೆ ಹೋದಾದಮೇಲೆ ಸ್ವಲ್ಪ ಒಂದು 11 ಗಂಟೆ ತನಕ ಸೆಲ್ಫ್ ಸ್ಟಡಿ ಮಾಡ್ತಿದ್ದೆ. ಮತ್ತು ಬೆಳಗ್ಗೆ ಟೈಮ್ ಏನಂದರೆ ರಿವಿಷನ್ ತುಂಬ ಚೆನ್ನಾಗಾಗುತ್ತೆ, ಮೈಂಡೆಲ್ಲ ಕ್ಲಿಯರ್ ಆಗಿರುತ್ತೆ. ಅದಕ್ಕೆ ಏನೇನು ಓದಿರ್ತೀವಿ ಅದೆಲ್ಲ ಬೆಳಗ್ಗೆ ರಿವಿಷನ್ ಮಾಡಿಕೊಂಡ್ರೆ ಅದು ತಲೆಯಲ್ಲಿ ಉಳಿಯುತ್ತೆ. ಸ್ಕೂಲಲ್ಲೆಲ್ಲ ಇದು ಡೌಟ್ಸ್ ಕ್ಲಿಯರ್ ಮಾಡಿಕೊಂಡು ಮನೆಗೆ ಹೋಗಿ ಸೆಲ್ಫ್ ಸ್ಟಡಿ ಮಾಡಿದರೆ ತುಂಬ ಈಸಿಯಾಗಿ ಎಕ್ಸಾಮ್ ಇದು ಮಾಡ್ಬೋದು. ಸ್ವಲ್ಪ ಹಿಂದಿ ಬಗ್ಗೆ ಕೂಡ ಸ್ವಲ್ಪ ಚರ್ಚೆ ಆಗ್ತಾ ಇತ್ತು. ಅದು ಹೇಗೆ ಫೇಸ್ ಮಾಡಿ ಹಿಂದಿ ಸಬ್ಜೆಕ್ಟ್ ಬಗ್ಗೆ ಎಷ್ಟು ಮಾರ್ಕ್ಸ್ ಬಂತು ಅಂದರೆ ಲೆಕ್ಕಾಚಾರ ಇತ್ತು ಹೇಗೆ ಅಂತ ಹಿಂದಿ ಸಬ್ಜೆಕ್ಟ್ ಬಗ್ಗೆ? ಹಿಂದಿ ಸಬ್ಜೆಕ್ಟ್ ಅದು ಸ್ವಲ್ಪ ಗೊಂದಲ ಆಯಿತು. ಅಂದರೆ ಸ್ಟಾರ್ಟಿಂಗಲ್ಲಿ ಅದು ಗ್ರೇಡ್ ಅಂತ ಹೇಳ್ತಿದ್ರು, ಇವಾಗ ಆಮೇಲೆ ಮಾರ್ಕ್ಸು, ಆಮೇಲೆ ಇನ್ನೊಂದು ಸತಿ ಗ್ರೇಡ್ ಅಂತ ತುಂಬ ಡಿಸ್ಕಸ್ ಮಾಡ್ತಿದ್ರು. ಆದರೆ ನಮಗೇನೆಂದರೆ ಹಿಂದಿ ಲ್ಯಾಂಗ್ವೇಜೇ, ಅಂದರೆ ಅದು ನಮಗೆ ಬೇಕು. ನಮ್ಮ ಇಂಡಿಯಾ ಅಂದರೆ ಅದು ಹಿಂದಿ ಒಂದು ತುಂಬ ಮುಖ್ಯ ಲ್ಯಾಂಗ್ವೇಜ್. ಇವಾಗ ನಾವು ಅದನ್ನು ಇದು ಗ್ರೇಡ್ ಅಂತ ಕನ್ಸಿಡರ್ ಮಾಡಿದ್ರೆ ಹಿಂದಿ ಓದೋರೆಲ್ಲ ಅವರಿಗೆಲ್ಲ ತುಂಬ ಇದಾಗಿಬಿಡುತ್ತೆ. ಅದಕ್ಕೆ ಅದು ಹಿಂದಿ ಮಾರ್ಕ್ಸ್ ಆಗೇ ಕನ್ಸಿಡರ್ ಆಗಿದ್ದು ತುಂಬ ಖುಷಿ ಆಯಿತು. ಮತ್ತು ತುಂಬ ಟೀಚರ್ಸು ಅವರು ಇದು ವಿಡಿಯೋ ಎಲ್ಲ ಮಾಡಿ ಅಂದರೆ ಅವೇರ್ನೆಸ್ ಕ್ರಿಯೇಟ್ ಮಾಡಿದರು. ಹಿಂದಿ ಮಾರ್ಕ್ಸ್ ಆಗಿ ಉಳಿದು ತುಂಬ ಖುಷಿ ಆಯಿತು. ಓಕೆ, ನೆಕ್ಸ್ಟ್ ಏನು ಮಾಡಿದ್ರೆ? ಈಗ ಟಾಪರ್ ಆಗಿದ್ದೀರಾ, ನೆಕ್ಸ್ಟ್ ಏನು ಮಾಡಕ್ಕೆ ಮಾಡಿದ್ರೆ? ನೆಕ್ಸ್ಟ್ ಮುಂದೆ ಸೈನ್ಸ್ ಹೋಗ್ಬೇಕಂತ ಮಾಡಿದ್ರೆ ಹೇಗಂತ? ಸೈನ್ಸ್ ಹೋಗ್ಬೇಕಂತ ಮಾಡಿದ್ವಿ. ಆಮೇಲೆ ಇದು JEE ಬರೀಬೇಕು, ಸ್ವಲ್ಪ ಇಂಜಿನಿಯರಿಂಗ್ ಹೋಗ್ಬೇಕಂತ ನನ್ನ ಆಸೆ. ಓಕೆ, ಸೊ ಈಗ ಫಸ್ಟ್ ಸ್ಟೆಪ್ ನೀವು ಸೈನ್ಸ್ ಹೋಗ್ತಿದ್ದೀರಾ. ಸೊ ನೆಕ್ಸ್ಟ್ ಫ್ಯೂಚರ್ಗೆ ಏನು ಕನಸು ಕಟ್ಕೊಂಡಿದ್ದೀರಂತ? ಈಗ ನೀವು ಟಾಪರ್ ಆಗಿದ್ದೀರಾ, ಮುಂದೆ ಫ್ಯೂಚರ್ ಏನು ಕನಸು ಕಟ್ಕೊಂಡಿದ್ದೀರಂತ, ಏನು ಆಗ್ಬೋದು ಅಂತ? ಅದು ಸೈನ್ಸ್ ತೊಗೊಬಿಟ್ಟು ನಾನು ಇಂಜಿನಿಯರಿಂಗ್ ಹೋಗ್ಬಿಟ್ಟು ಆಸ್ಟ್ರಾನಮಿಗೆ ಹೋಗ್ಬೇಕಂತ ನನ್ನ ಆಸೆ. ಇದು ಬೆಂಗಳೂರಲ್ಲಿ ಇಸ್ರೋದು ಸೆಂಟರ್ ಇದೆ, ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಒಂದು ತುಂಬ ಏನಾದರೂ ಕಾಂಟ್ರಿಬ್ಯೂಟ್ ಮಾಡಬೇಕಂತ ನನ್ನ ಆಸೆ. ಕ್ಯಾಮ್ರಾಮನ್ ಶಶಿಕುಮಾರ್ ಜೊತೆ ಬಸವರಗಣ್ವಿ, TV9 ಶಿವಮೊಗ್ಗ. ನಿಜಕ್ಕೂ ಕೃತಿಕಾ ಅನ್ನುವಂಥ ಹುಡುಗಿ ಮಾತಾಡಿದ್ದಿದೆಯಲ್ಲ, ಅದು ಅಪ್ರಿಷಿಯೇಟ್ ಮಾಡಬೇಕು.